ತರಳಬಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಮಾರ್ಗದರ್ಶನದೊಂದಿಗೆ ಅವರ ಪಾದಾರವಿಂದಗಳಿಗೆ ಪ್ರಣಮಿಡುತ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು. ಇವತ್ತಿನ ತರಗತಿ 10ನೇ ತರಗತಿಯಲ್ಲಿ ಬರುವಂತಹ ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನ ಭಾಗದ ಮೊದಲನೇ ಅಧ್ಯಾಯ ಬ್ಯಾಂಕಿಂಗ್ ವ್ಯವಹಾರಗಳು ಅಥವಾ ಬ್ಯಾಂಕಿನ ವ್ಯವಹಾರಗಳು ಪಾಠವನ್ನ ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇತ್ತು. ಅದರ ಮುಂದುವರೆದ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ. ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯ, ಅದರಲ್ಲಿ ವ್ಯವಹಾರ ಅಧ್ಯಯನ ಭಾಗ. ವ್ಯವಹಾರ ಅಧ್ಯಯನ ಭಾಗದ ಅಧ್ಯಾಯ 1 ಅಧ್ಯಾಯ 1 ಬ್ಯಾಂಕಿನ ವ್ಯವಹಾರಗಳು. ಬ್ಯಾಂಕಿನ ವ್ಯವಹಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವ್ಯವಹಾರ ಅಧ್ಯಯನ ಭಾಗದ ಮೊದಲನೇ ಅಧ್ಯಾಯ ಬ್ಯಾಂಕಿನ ವ್ಯವಹಾರಗಳು ಪಾಠ ಭಾಗದ ಹಲವು ಅಂಶಗಳನ್ನ ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಏನ್ ತಿಳ್ಕೊಂಡಿದ್ದೀವಿ? ಬ್ಯಾಂಕುಗಳು ಎಂದರೇನು, ಒಂದು ದೇಶದ ಅಭಿವೃದ್ಧಿಯಲ್ಲಿ ಬ್ಯಾಂಕ್ ಯಾವ ರೀತಿ ಪಾತ್ರವನ್ನ ನಿರ್ವಹಿಸುತ್ತೆ, ಬ್ಯಾಂಕಿನ ಗುಣಲಕ್ಷಣಗಳೇನು, ಅಂದ್ರೆ ಬ್ಯಾಂಕ್ ಅಂದ್ರೆ ಹೇಗಿರುತ್ತೆ, ಅದರ ಕಾರ್ಯಾಚರಣೆ ಆಗಿರುತ್ತೆ, ಅದರ ವ್ಯಾಪ್ತಿ ಯಾವ ರೀತಿ ಇರುತ್ತೆ, ಅದು ಏನೆಲ್ಲ ಕೆಲಸ ಕಾರ್ಯಗಳನ್ನ ನಿರ್ವಹಿಸುತ್ತೆ, ಒಟ್ಟಾರೆ ಅದರ ಸಮಗ್ರ ಲಕ್ಷಣವನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದು. ಅದೇ ರೀತಿ ಬ್ಯಾಂಕಿನ ಕಾರ್ಯಗಳೇನು, ಬ್ಯಾಂಕ್ ಗ್ರಾಹಕರೊಂದಿಗೆ ಮತ್ತಿತರೆ ಹಣಕಾಸು ಸಂಸ್ಥೆಗಳೊಂದಿಗೆ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ, ಠೇವಣಿಗಳನ್ನ ಇರಿಸ್ಕೊಳ್ಳುತ್ತೆ, ಭದ್ರತಾ ಕಪಾಟುಗಳನ್ನ ಗ್ರಾಹಕರಿಗೆ ನೀಡುತ್ತೆ, ಗ್ರಾಹಕರಿಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲವನ್ನ ನೀಡುತ್ತೆ, ಚೆಕ್ಗಳು ಮತ್ತು ಹುಂಡಿಗಳ ಪಾವತಿಯನ್ನ ಮಾಡುತ್ತೆ, ಮತ್ತೆ ವಿದೇಶಿ ವಿನಿಮಯ ವ್ಯವಹಾರಗಳನ್ನ ನಿರ್ವಹಿಸುತ್ತೆ, ಸಾರ್ವಜನಿಕರಿಂದ ಇತರರಿಂದ ಠೇವಣಿಗಳನ್ನ ಸ್ವೀಕರಿಸುತ್ತೆ, ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲವನ್ನ ನೀಡುತ್ತೆ, ವಿದೇಶಿ ವಿನಿಮಯ ನಿರ್ವಹಣೆ ಮಾಡುತ್ತೆ, ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುತ್ತೆ, ಬೆಲೆಬಾಳುವ ವಸ್ತುಗಳನ್ನ ತನ್ನ ಸುಪರ್ದಿನಲ್ಲಿ ಭದ್ರವಾಗಿಟ್ಕೊಳ್ಳುತ್ತೆ, ಅದ್ರ ಜೊತೆಗೆ ಸಾಲ ಪತ್ರಗಳು ಮತ್ತು ಜವಾಬ್ದಾರಿಗಳನ್ನ ನಿರ್ವಹಿಸುವಂತಹ ಶ್ರೇಷ್ಠವಾದಂತಹ ಹಣಕಾಸಿನ ವ್ಯವಹಾರವನ್ನ ಬ್ಯಾಂಕ್ ಮಾಡ್ತಾ ಬಂದಿದೆ. ಅದನ್ನ ನಾವೆಲ್ಲರೂ ಕೂಡ ಗಮನಿಸ್ತಿದ್ವಿ. ಬ್ಯಾಂಕಿನ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತೇವೆ. ಯಾಕೆಂದ್ರೆ ಪ್ರತಿಯೊಂದು ವ್ಯವಹಾರವೂ ಕೂಡ ಹಣಕಾಸಿನ ವ್ಯವಹಾರ ಇವತ್ತು ಕ್ಯಾಶ್ ಇನ್ ಹ್ಯಾಂಡ್ ಅಲ್ಲಿ ನಡೆಯಲ್ಲ, ಎಲ್ಲದೂ ಕೂಡ ನಾವು ಬ್ಯಾಂಕಿನ ಮುಖಾಂತರನೇ ನಡಿಬೇಕಾಗತ್ತೆ. ಯಾವ ರೀತಿ? ಉದಾಹರಣೆಗೆ ನಾವು ಯಾವ್ದಾದ್ರು ಒಂದು ಕಾರ್ ತಗೊಳ್ತೀವಿ ಅಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಬ್ಯಾಂಕಿಗೆ ಹೋಗಿ ಸಾಲ ತಗೊಂಡು, ವಾಹನ ಸಾಲ ತೆಗೆದುಕೊಂಡು ನಾವು ಕಾರ್ ತಗೋಬೇಕು. ದುಡ್ಡಿದೆಯಪ್ಪ, ನಾವು ಡೈರೆಕ್ಟ್ ಆಗಿ ಶೋರೂಮ್ಗೆ ದುಡ್ಡು ಕಟ್ಟೋರು ದುಡ್ಡು ಕಟ್ಟಿಸ್ಕೊಳ್ಳಲ್ಲ. ಅವರು ಕೂಡ ಏನಂತಾರೆ, ನಿಮ್ಮ ಅಕೌಂಟಿಗೆ ಹಣವನ್ನ ಹಾಕಿ ನಿಮ್ಮ ಅಕೌಂಟ್ ಇಂದ ನಮ್ಮ ಶೋರೂಮ್ ಅಕೌಂಟ್ಗೆ RTGS ಮಾಡಿ, ನೆಫ್ಟ್ ಮಾಡಿ ಅಂತ ಹೇಳ್ತಾರೆ. ಎಲ್ಲೂ ಕೂಡ ನೇರವಾದಂತ ಹಣದ ವರ್ಗಾವಣೆಯ ಕಾರ್ಯ ನಡೆಯೋದಿಲ್ಲ. ಇವತ್ತು ಬ್ಯಾಂಕಿನಿಂದಲೇ ಎಲ್ಲ ಹಣದ ವರ್ಗಾವಣೆ ನಡೆಯುತ್ತೆ. ಈ ರೀತಿಯಾದಂತ ಎಲ್ಲ ರೀತಿಯ ವ್ಯಾಪ್ತಿಯನ್ನ ಇವತ್ತು ಬ್ಯಾಂಕ್ ಎಂಬ ಒಂದು ಹಣಕಾಸು ಸಂಸ್ಥೆ ನಿರ್ವಹಿಸುವುದರ ಮುಖಾಂತರ ಎಲ್ಲ ರೀತಿಯ ದೇಶದ ಹಣಕಾಸಿನ ಮೇಲೆ ಒಂದು ನಿಯಂತ್ರಣ ವ್ಯವಸ್ಥೆಯಾಗಿ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿರುವುದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ವಿವಿಧ ರೀತಿಯ ಪಾತ್ರಗಳ ಮುಖಾಂತರ, ವಿವಿಧ ರೀತಿಯ ಸೇವೆಗಳ ಮುಖಾಂತರ ಇವತ್ತು ಗ್ರಾಹಕರೊಳಗೆ ಒಂದು ಉತ್ತಮವಾದಂತಹ ಸಂಬಂಧದ ಒಂದು ಕೊಂಡಿಯನ್ನ ಬೆಸೆಕೊಂಡಿದೆ. ಹಾಗಾದ್ರೆ ನಾವು ಇವತ್ತಿನ ತರಗತಿಯಲ್ಲಿ ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಇರುವಂತಹ ಸಂಬಂಧವನ್ನ, ಯಾವ್ಯಾವ ರೀತಿಯ ಸಂಬಂಧವನ್ನ ಬ್ಯಾಂಕು ಮತ್ತು ಗ್ರಾಹಕರು ಹೊಂದಿದ್ದಾರೆ, ಈಗಾಗಲೇ ಅದರ ಕೆಲವು ಸೂಕ್ಷ್ಮಾರ್ಥಗಳನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಈಗ ಬ್ರೀಫ್ ಆಗಿ, ವಿಶ್ಲೇಷಿತವಾಗಿ, ವಿವರಣಾತ್ಮಕವಾಗಿ ತಿಳಿತಾ ಹೋಗೋಣ. ಗ್ರಾಹಕರಿಗೂ ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಯಾವ ರೀತಿಯಾದಂತಹ ಸಂಬಂಧಗಳು ಇರ್ತವೆ. ಬ್ಯಾಂಕಿಗೂ ಮತ್ತು ಬ್ಯಾಂಕರ್ ಅಂತೀವಿ ಅಥವಾ ಬ್ಯಾಂಕರ್, ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಇರುವ ಸಂಬಂಧಗಳು. ಪ್ರಿಯ ವಿದ್ಯಾರ್ಥಿಗಳೇ,
ಸೊ ನಾವು ಇವತ್ತಿನ ತರಗತಿಯಲ್ಲಿ ಬ್ಯಾಂಕರಿಗೂ ಅಥವಾ ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೆ ಇರುವಂತಹ ಸಂಬಂಧಗಳನ್ನ ಕುರಿತು ತಿಳ್ಕೊಳ್ಳೋಣ. ಯಾಕೆಂದ್ರೆ ಇಲ್ಲಿ ಮತ್ತು ಬ್ಯಾಂಕ್ ಮತ್ತು ಗ್ರಾಹಕ ಒಂದು ನಾಣ್ಯದ ಎರಡು ಮುಖಗಳು ಅಂತ ಹೇಳ್ಬೋದು. ಯಾಕೆಂದ್ರೆ ಗ್ರಾಹಕರಿಲ್ಲದೆ ಬ್ಯಾಂಕ್ ಇಲ್ಲ, ಬ್ಯಾಂಕ್ ಇಲ್ಲದೆ ಗ್ರಾಹಕರಿರೋದಿಲ್ಲ. ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬ್ಯಾಂಕ್ ಸ್ಥಾಪನೆ ಆಗಿರುತ್ತೆ. ಬ್ಯಾಂಕ್ ಇದೆ ಅಂದ್ಬಿಟ್ಟು ಗ್ರಾಹಕ ಏನ್ ಮಾಡ್ತಾನೆ, ಹಣಕಾಸಿನ ವ್ಯವಹಾರವನ್ನ ಮಾಡ್ತಾನೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಬ್ಯಾಂಕಿಗೂ ಮತ್ತು ಗ್ರಾಹಕನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಒಂದು ಬ್ಯಾಂಕ್ ತನ್ನ ಅಸ್ತಿತ್ವವನ್ನ ಉಳಿಸ್ಕೋಬೇಕು ಅಂದ್ರೆ, ತನ್ನ ನೆಲೆಯನ್ನ ಕಾಣಬೇಕು ಅಂದ್ರೆ, ತನ್ನ ಲಾಭವನ್ನ ಗಳಿಸ್ಬೇಕು ಅಂದ್ರೆ ಅದು ಗ್ರಾಹಕರು ನಿರ್ವಹಿಸುವಂತಹ ಒಂದು ವ್ಯವಹಾರಗಳ, ಹಣಕಾಸಿನ ವ್ಯವಹಾರಗಳ ಮೇಲೆ ಸಂಬಂಧಿಸಿದ್ದಾಗಿದೆ. ಒಂದು ಹೊಸ ಬ್ಯಾಂಕ್ ಸ್ಥಾಪನೆ ಆಗಿದೆಪ್ಪ, ಅಲ್ಲಿ ಯಾವುದೋ ಅಕೌಂಟ್ ತೆರೆಯಲಿಲ್ಲ, ಗ್ರಾಹಕ ಯಾವುದೇ ಹಣಕಾಸಿನ ವ್ಯವಹಾರನೇ ಮಾಡಿಲ್ಲ ಅಂದ್ರೆ ಆ ಬ್ಯಾಂಕ್ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಗ್ರಾಹಕರಿಗೂ ಬ್ಯಾಂಕಿಗೂ ಒಂದು ವಿಶೇಷವಾದಂತ ಸಂಬಂಧವನ್ನ ಕಲ್ಪಿಸಲಾಗಿದೆ. ಒಂದು ವಿಶೇಷವಾದಂತ ಸಂಬಂಧ ಇರೋದನ್ನ ನಾವು ಈ ಅಧ್ಯಾಯದಲ್ಲಿ ಅಥವಾ ವ್ಯವಹಾರಗಳಲ್ಲಿ ಗಮನಿಸಬಹುದಾಗಿದೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಹಿಂದೆ ಬ್ಯಾಂಕ್ ನಲ್ಲಿ ಕಾಗದ ಪತ್ರಗಳ ಮುಖಾಂತರ ವ್ಯವಹಾರ ನಡೀತಾ ಇತ್ತು. ಆದ್ರೆ ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಬ್ಯಾಂಕ್ ನಲ್ಲಿ ಅವಕಾಶ ಇದೆ. ಬೇಕಾದ್ರೆ ಗ್ರಾಹಕ ಬ್ಯಾಂಕಿಗೆ ಹೋಗ್ತಾನೆ, ಆ ಬ್ಯಾಂಕಿಂದ ಹಣ ಡ್ರಾ ಮಾಡ್ಬೋದು, ಬ್ಯಾಂಕಿಗೆ ಹಣ ಹಾಕ್ಬೋದು. ಹೆಂಗೆ ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಎಂಬ ಒಂದು ವಿಶೇಷವಾದಂತ ವಿನೂತನವಾದಂತ ಒಂದು ತಂತ್ರಜ್ಞಾನ ಆಧಾರಿತವಾದಂತಹ ಸೇವೆಗಳನ್ನ ಇವತ್ತು ಎಲ್ಲ ಬ್ಯಾಂಕುಗಳು ಕೂಡ ಒದಗಿಸ್ತಿದೆ. ಗ್ರಾಮೀಣ ಬ್ಯಾಂಕ್ ಇಂದ ಹಿಡಿದು ನಗರ ಪ್ರದೇಶಗಳಲ್ಲಿ ಸ್ಥಾಪನೆ ಆಗಿರುವಂತಹ ಬ್ಯಾಂಕ್ಗಳು ಕೂಡ ಇವತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ, ಮೊಬೈಲ್ ಬ್ಯಾಂಕಿಂಗ್ ಅನ್ನ, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಈ ರೀತಿ ಒಂದು ಬ್ಯಾಂಕಿಗೆ ಗ್ರಾಹಕ ಬರ್ದಿದ್ರು ಕೂಡ ಅವನು ಸುಲಭವಾಗಿ, ಸಲೀಸವಾಗಿ, ಯಾವುದೇ ತೊಂದರೆ ಇಲ್ಲದೆ ಆತ ರಕ್ಷಣಾತ್ಮಕವಾಗಿ ರಕ್ಷಣಾತ್ಮಕವಾಗಿ ಅವನೇನ್ ಮಾಡ್ಬೋದು, ಇವತ್ತು ಬ್ಯಾಂಕಿಂಗ್ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಒಂದು ತಂತ್ರಜ್ಞಾನ ಆಧಾರಿತ ಸೇವೆಗಳನ್ನ ಬ್ಯಾಂಕ್ ಇವತ್ತು ಗ್ರಾಹಕರಿಗೆ ಮಾಡಿಕೊಟ್ಟಿದೆ. ಹೀಗೆ ನಾವು ಬ್ಯಾಂಕ್ ಮತ್ತು ಗ್ರಾಹಕರ ನಡುವಿನ ಸಂಬಂಧಗಳನ್ನ ಎರಡು ರೀತಿ, ಒಟ್ಟಾರೆ ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೂ ಎರಡು ರೀತಿಯ ಸಂಬಂಧಗಳನ್ನು, ವಿಶೇಷವಾಗಿ ಎರಡು ರೀತಿಯ ಸಂಬಂಧಗಳನ್ನ ಗುರುತಿಸಬಹುದಾಗಿದೆ. ಒಂದು ಸಾಮಾನ್ಯ ಸಂಬಂಧ, ಮತ್ತೊಂದು ವಿಶೇಷವಾದಂತಹ ಸಂಬಂಧ ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೆ. ಯಾಕೆಂದ್ರೆ ಬ್ಯಾಂಕ್ ಮತ್ತು ಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕು ಮತ್ತು ಗ್ರಾಹಕರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪರಸ್ಪರರಲ್ಲಿ ಸಂಬಂಧ ಇರೋದನ್ನ ನಾವು ಗುರುತಿಸಬಹುದಾಗಿದೆ. ಸೊ ಈಗ ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೂ ಇರುವಂತಹ ಸಂಬಂಧಗಳನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸಾಮಾನ್ಯ ಸಂಬಂಧ, ಕಾಮನ್ ರಿಲೇಶನ್ಶಿಪ್, ಸಾಮಾನ್ಯ ಸಂಬಂಧ. ಎರಡು ವಿಶೇಷ ಸಂಬಂಧ, ಸ್ಪೆಷಲ್ ರಿಲೇಶನ್ಶಿಪ್, ವಿಶೇಷ ಸಂಬಂಧ. ಎಕ್ಸಾಂಪಲ್ ಕೇಳಬಹುದು, ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೆ ಇರುವಂತಹ ಸಂಬಂಧಗಳು ಯಾವುವು ಅಂತ. ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೆ ಇರುವಂತಹ ಸಂಬಂಧಗಳನ್ನ ಎರಡು ರೀತಿಗಳಾಗಿ ನಾವು ವಿಂಗಡಿಸ್ತೀವಿ. ಒಂದು ಸಾಮಾನ್ಯ ಸಂಬಂಧ ಪ್ರಿಯ ವಿದ್ಯಾರ್ಥಿಗಳೇ, ಇನ್ನೊಂದು ವಿಶೇಷವಾದಂತಹ ಸಂಬಂಧ. ಈಗ ನಾವು ಒಂದೊಂದನ್ನೇ ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಯಾವೆಲ್ಲ ಸಾಮಾನ್ಯವಾದಂತಹ ಜನರಲ್ ರಿಲೇಶನ್ಶಿಪ್ ಅಥವಾ ಕಾಮನ್ ರಿಲೇಶನ್ಶಿಪ್ ಅಂತ ಕೂಡ ಕರೀತೇವೆ. ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಯಾವೆಲ್ಲ ಸಾಮಾನ್ಯವಾದಂತಹ ಸಂಬಂಧಗಳನ್ನ ಹೊಂದಿದೆ ಅನ್ನೋದನ್ನ ನೋಡೋಣ. ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಮೂರು ರೀತಿಯಾದಂತಹ ಸಾಮಾನ್ಯ ಸಂಬಂಧಗಳನ್ನ ಹೊಂದಿದೆ. ಎಷ್ಟು? ಮೂರು ರೀತಿಯ ಸಾಮಾನ್ಯ ಸಂಬಂಧಗಳನ್ನು ಹೊಂದಿದೆ. ನೋಡಿ ಬ್ಯಾಂಕ್ ನ ಸಂಬಂಧ, ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧವನ್ನು ನೋಡೋದಾದ್ರೆ ಬ್ಯಾಂಕ್ ಮತ್ತು ಗ್ರಾಹಕರು ಎರಡು ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕ್ ಮತ್ತು ಗ್ರಾಹಕರು ಎರಡು ರೀತಿಯಾದಂತಹ ಸಂಬಂಧವನ್ನು ಹೊಂದಿದ್ದಾರೆ. ಈ ಒಂದು ಸಾಮಾನ್ಯ ಸಂಬಂಧ, ಮತ್ತೊಂದು ವಿಶೇಷವಾದಂತಹ ಸಂಬಂಧ. ಈಗ ನಾವು ಸಾಮಾನ್ಯ ಸಂಬಂಧದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಬ್ಯಾಂಕಿಗೂ ಮತ್ತು ಗ್ರಾಹಕರ ನಡುವೆ ಇರುವಂತಹ ಸಾಮಾನ್ಯ ಸಂಬಂಧಗಳನ್ನ ಮೂರು ವಿಧಗಳಾಗಿ ವಿಂಗಡಿಸಿದರೆ. ಸೊ ಒಂದು ಪ್ರಾಥಮಿಕ ಸಂಬಂಧ, ಎರಡು ಸಹಾಯಕ ಅಥವಾ ಉಪಕಾರ ಸಂಬಂಧ. ಒಂದು ಪ್ರಾಥಮಿಕ ಸಂಬಂಧ, ಎರಡು ಉಪಕಾರ ಅಥವಾ ಸಹಾಯಕ ಸಂಬಂಧ. ನೋಡಿ ಅರ್ಥ ಮಾಡ್ಕೊಳ್ಳಿ, ಒಂದು ಪ್ರಾಥಮಿಕ ಸಂಬಂಧ, ಎರಡು ಸಹಾಯಕ ಅಥವಾ ಉಪಕಾರ ಸಂಬಂಧ, ಮೂರು ಕರಬಾರಿ ಅಥವಾ ನಿಯೋಗಿ ಮತ್ತು ಮುಖ್ಯಸ್ಥರ ಸಂಬಂಧ. ಮೂರು ನಿಯೋಗಿ ಅಥವಾ ಮುಖ್ಯಸ್ಥರ ಸಂಬಂಧ.
ಮುಖ್ಯಸ್ಥರ ಸಂಬಂಧ. ಪ್ರಿಯ ವಿದ್ಯಾರ್ಥಿಗಳೇ, ಅರ್ಥ ಮಾಡ್ಕೊಳ್ಳಿ, ಬ್ಯಾಂಕ್ನ ಮತ್ತು ಗ್ರಾಹಕರ ನಡುವಿನ ಸಂಬಂಧವನ್ನ ಎರಡು ರೀತಿಗಳಾಗಿ ವಿಂಗಡಿಸ್ತೀವಿ. ಒಂದು ಸಾಮಾನ್ಯ ಸಂಬಂಧ, ಮತ್ತೊಂದು ವಿಶೇಷವಾದಂತಹ ಸಂಬಂಧ. ಈಗ ನಾವು ಸಾಮಾನ್ಯ ಸಂಬಂಧದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಬ್ಯಾಂಕ್ನ ಸಾಮಾನ್ಯ ಸಂಬಂಧಗಳನ್ನ ಮೂರು ರೀತಿಯ ವಿಧಗಳಾಗಿ ಅಥವಾ ಮೂರು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಥಮಿಕ ಸಂಬಂಧ, ಎರಡು ಉಪಕಾರಿ ಅಥವಾ ಸಹಾಯಕ ಸಂಬಂಧ, ನಾಲ್ಕು ಕರಬಾರಿ ಅಥವಾ ನಿಯೋಗ ಅಥವಾ ಮತ್ತು ಮುಖ್ಯಸ್ಥರ ನಡುವಿನ ಸಂಬಂಧ ಎಂಬುದಾಗಿ ಮೂರು ವಿಧಗಳಾಗಿ ವಿಂಗಡಿಸ್ತಾ ಹೋಗ್ತಾ ಇದ್ದೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಏನು ಇಲ್ಲಿ ಸಾಮಾನ್ಯ ಸಂಬಂಧದಲ್ಲಿ ಮೊದಲು ಪ್ರಾಥಮಿಕ ಸಂಬಂಧ ಅಂದ್ರೆ ಏನು ನೋಡಿ. ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಪ್ರಾಥಮಿಕ ಸಂಬಂಧವನ್ನ ಹೊಂದಿರುತ್ತೆ. ಯಾವ ರೀತಿ? ಬ್ಯಾಂಕ್ ನಲ್ಲಿ ಯಾವ್ದಾದ್ರು ಗ್ರಾಹಕ ಅಪಾರವಾದಂತ ಹಣವನ್ನು ಇಟ್ಟಿದ್ರೆ ಅದನ್ನ ಠೇವಣಿ ಇಡಬಹುದು, ಅದಕ್ಕೆ ಪ್ರತಿಯಾಗಿ ಬ್ಯಾಂಕ್ ಅವನಿಗೆ ಬಡ್ಡಿಯನ್ನು ಕೊಡುತ್ತೆ. ಅದೇ ರೀತಿ ಯಾವ ಗ್ರಾಹಕನಿಗೆ ಅವಶ್ಯಕತೆ ಇದೆಯೋ ಆ ಗ್ರಾಹಕನಿಗೆ ಸಾಲವನ್ನ ಬಡ್ಡಿಯ ರೂಪದಲ್ಲಿ ಬಡ್ಡಿಗೆ ಸಾಲವನ್ನ ಕೊಡುತ್ತೆ. ಅದಕ್ಕೆ ಪ್ರತಿಯಾಗಿ ಆ ಸಾಲಿಗ ಬ್ಯಾಂಕಿಗೆ ಏನನ್ನ ಕಟ್ಟಬೇಕಾಗುತ್ತೆ? ಬಡ್ಡಿಯನ್ನ ಕಟ್ಟಬೇಕಾಗತ್ತೆ. ಇದು ಬ್ಯಾಂಕ್ ನಿರ್ವಹಿಸುವಂತ ಪ್ರಾಥಮಿಕ ಸಂಬಂಧ. ಉಪಕಾರಿ ಅಥವಾ ಸಹಾಯಕ ಸಂಬಂಧ, ಬ್ಯಾಂಕ್ ವಿವಿಧ ಗ್ರಾಹಕನ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಸಹಾಯವನ್ನ ಸಾಲದ ರೂಪದಲ್ಲಿ ಸಹಾಯವನ್ನ ಮಾಡುತ್ತೆ. ಇದು ಎರಡನೇ ಸಂಬಂಧ. ಮೂರು ನಿಯೋಗಿ ಅಥವಾ ಮುಖ್ಯಸ್ಥರ ನಡುವಿನ ಸಂಬಂಧ. ಈ ಬ್ಯಾಂಕ್ ಏನ್ ಮಾಡುತ್ತೆ? ತನ್ನ ನಿಯೋಗ ಇಟ್ ಮೀನ್ಸ್ ಮುಖ್ಯಸ್ಥರ ನಡುವೆ ಗ್ರಾಹಕ ಯಾವ ರೀತಿಯಾದಂತಹ ಸಂಬಂಧವನ್ನ ಹೊಂದಿದನೆ ಎಂಬುದನ್ನ ಕುರಿತು ವಿಶ್ಲೇಷಣೆ ಮಾಡುತ್ತೆ. ಹೀಗೆ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಮೂರು ರೀತಿಯ ಸಾಮಾನ್ಯ ಸಂಬಂಧಗಳನ್ನ ಹೊಂದಿರುತ್ತೆ. ಒಂದು ಪ್ರಾಥಮಿಕ ಸಂಬಂಧ, ಎರಡು ಉಪಕಾರ ಅಥವಾ ಸಹಾಯಕ ಸಂಬಂಧ, ಮೂರು ನಿಯೋಗಿ ಅಥವಾ ಮುಖ್ಯಸ್ಥರ ನಡುವಿನ ಸಂಬಂಧ. ಇನ್ನ ಎರಡು ವಿಶೇಷವಾದಂತಹ ಸಂಬಂಧ ಯಾವುದು? ಈಗ ನಾವು ಸಾಮಾನ್ಯ ಸಂಬಂಧದ ಬಗ್ಗೆ ತಿಳ್ಕೊಂಡ್ವಿ. ಸಾಮಾನ್ಯ ಸಂಬಂಧಗಳನ್ನ ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ? ಮೂರು ವಿಧಗಳಾಗಿ ವಿಂಗಡಿಸ್ತೀವಿ. ಒಂದು ಯಾವುದು? ಒಂದು ಸಂಬಂಧ ಯಾವುದು? ಪ್ರಾಥಮಿಕ ಸಂಬಂಧ. ಮೊದಲನೇದು ಪ್ರಾಥಮಿಕ ಸಂಬಂಧ, ಎರಡನೇದು ಸಹಾಯಕ ಅಥವಾ ಉಪಕಾರ ಸಂಬಂಧ, ಮೂರು ಕರಬಾರಿ, ನಿಯೋಗ ಮತ್ತು ಮುಖ್ಯಸ್ಥರ ನಡುವಿನ ಸಂಬಂಧ ಎಂಬುದಾಗಿ ಬ್ಯಾಂಕ್ನ ಗ್ರಾಹಕರ ಸಂಬಂಧಗಳನ್ನ ಮೂರು ರೀತಿಯ ಸಾಮಾನ್ಯ ಸಂಬಂಧಗಳನ್ನ ಮೂರು ರೀತಿಯ ವಿಧಗಳಾಗಿ ವಿಂಗಡಿಸ್ತೀವಿ. ಸೊ ಇನ್ನ ಎರಡನೇದು ವಿಶೇಷ ಸಂಬಂಧ. ಎರಡನೇದು ವಿಶೇಷ ಸಂಬಂಧ. ವಿಶೇಷ ಸಂಬಂಧ. ಪ್ರಿಯ ವಿದ್ಯಾರ್ಥಿಗಳಿಗಾಗಲೇ ನಾವು ಬ್ಯಾಂಕ್ ಮತ್ತು ಗ್ರಾಹಕರಿಗೆ ನಡುವೆ ಇರುವಂತಹ ಸಂಬಂಧಗಳಲ್ಲಿ ಮೊದಲನೇ ಸಂಬಂಧ ಸಾಮಾನ್ಯ ಸಂಬಂಧವನ್ನ ತಿಳ್ಕೊಂಡ್ವಿ. ಸಾಮಾನ್ಯ ಸಂಬಂಧವನ್ನ ಮೂರು ವಿಧಗಳಾಗಿ ವಿಂಗಡಿಸಿದ್ವಿ. ಒಂದು ಪ್ರಾಥಮಿಕ ಸಂಬಂಧ, ಎರಡು ಸಹಕಾರ ಅಥವಾ ಉಪಯೋಗಕರ ಸಂಬಂಧ, ಮೂರು ನಿಯೋಗಿ ಅಥವಾ ಮುಖ್ಯಸ್ಥರ ನಡುವಿನ ಒಂದು ಸಂಬಂಧ ಎಂಬುದಾಗಿ ಮೂರು ಭಾಗಗಳಾಗಿ ವಿಂಗಡಿಸಿದ್ವಿ. ಇನ್ನ ಬ್ಯಾಂಕಿಗೂ ಮತ್ತು ಗ್ರಾಹಕರಿಗೆ ಇರುವಂತಹ ಸಂಬಂಧದಲ್ಲಿ ಎರಡನೇ ವಿಧ ವಿಶೇಷವಾದಂತಹ ಸಂಬಂಧ. ಹೇಗೆ ಸಾಮಾನ್ಯ ಸಂಬಂಧವನ್ನ ಮೂರು ಭಾಗಗಳಾಗಿ ವಿಂಗಡಿಸಿದ್ರು, ಹಾಗೆ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಎರಡು ರೀತಿಯ ಅಥವಾ ಎರಡು ವಿಧದ ವಿಶೇಷ ಸಂಬಂಧಗಳನ್ನು ನಿರ್ವಹಿಸುತ್ತೆ. ಎರಡು ವಿಧದ ವಿಶೇಷ ಸಂಬಂಧಗಳನ್ನ ನಿರ್ವಹಿಸುತ್ತದೆ. ತನ್ನ ಗ್ರಾಹಕರೊಂದಿಗೆ ಎರಡು ರೀತಿಯ ವಿಶೇಷವಾದಂತಹ ಸಂಬಂಧಗಳನ್ನ ನಿರ್ವಹಿಸುತ್ತೆ. ಅದರಲ್ಲಿ ಒಂದು ಚೆಕ್ಕುಗಳಿಗೆ ಮನ್ನಣೆಯನ್ನು ನೀಡುವುದು. ಇದು ನಿರ್ವಹಿಸುವಂತಹ ಒಂದನೇ ಕಾರ್ಯ ಸಂಬಂಧ ಚೆಕ್ಕುಗಳಿಗೆ ಮನ್ನಣೆಯನ್ನ ಅಥವಾ ಮಾನ್ಯತೆ ನೀಡುವುದು. ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ಬ್ಯಾಂಕ್ ನಿರ್ವಹಿಸುವಂತಹ ವಿಶೇಷ ಸಂಬಂಧಗಳಲ್ಲಿ ಒಂದು ಗ್ರಾಹಕರ ಅಥವಾ ಚೆಕ್ಗಳಿಗೆ ಮನ್ನಣೆಯನ್ನ ನೀಡೋದು. ಇನ್ನು ಎರಡದು ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನ ಕಾಪಾಡುವುದು. ಗ್ರಾಹಕರ ಲೆಕ್ಕಗಳ ಇಟ್ ಮೀನ್ಸ್ ಅಕೌಂಟ್. ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನ ಕಾಪಾಡುವುದು. ನೋಡಿ, ಬ್ಯಾಂಕ್ ನಿರ್ವಹಿಸುವಂತಹ ಎರಡನೇ ಸಂಬಂಧ ಒಂದು ವಿಶೇಷವಾದಂತಹ ಸಂಬಂಧ. ಗ್ರಾಹಕರೊಂದಿಗೆ ಬ್ಯಾಂಕ್ ಒಂದು ವಿಶೇಷವಾದಂತಹ ರಿಲೇಶನ್ಶಿಪ್ ಅಥವಾ ಸಂಬಂಧವನ್ನ ಇಟ್ಕೊಂಡಿರುತ್ತೆ. ಇದನ್ನ ನಾವು ಗ್ರಾಹಕರ ನಡುವಿರುವಂತಹ ಒಂದು ವಿಶೇಷವಾದಂತಹ ಸಂಬಂಧ ಅಂತ ಹೇಳಿರ್ತೇವೆ.
ಇಂಥ ವಿಶೇಷವಾದ ಸಂಬಂಧವನ್ನ ಈ ಎರಡು ಮಾದರಿಯಲ್ಲಿ ಎರಡು ರೀತಿಯಲ್ಲಿ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ವ್ಯವಸ್ಥೆ. ಒಂದು ಚೆಕ್ಗಳಿಗೆ ಮನ್ನಣೆ, ಒಂದನೇ ವಿಶೇಷವಾದಂತಹ ಸಂಬಂಧ ಚೆಕ್ಗಳಿಗೆ ಮನ್ನಣೆಯನ್ನ ಅಥವಾ ಮಾನ್ಯತೆಯನ್ನ ನೀಡೋದಾಗಿದ್ರೆ, ಇನ್ನ ಎರಡನೇದು ಗ್ರಾಹಕರ ಲೆಕ್ಕಗಳ ಬಗ್ಗೆ ಗೌಪ್ಯತೆಯನ್ನ ಕಾಪಾಡುವಂತ ಎರಡು ವಿಶಿಷ್ಟವಾದಂತ ಕರ್ತವ್ಯವನ್ನ ಸಂಬಂಧವನ್ನ ಬ್ಯಾಂಕ್ ತನ್ನ ಗ್ರಾಹಕರೊಂದಿಗೆ ಒಂದು ವಿಶೇಷವಾದಂತಹ ಸಂಬಂಧದ ಮುಖಾಂತರ ಹೊಂದಿರುತ್ತೆ. ಈಗ ಈ ಗ್ರಾಹಕರ ನಡುವೆ ಮತ್ತು ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಇರುವಂತಹ ವಿಶೇಷ ಸಂಬಂಧದ ಮೊದಲನೇ ವಿಧ ಅಥವಾ ಮೊದಲನೇ ಸಂಬಂಧ ಯಾವ್ದಪ್ಪ ಅಂದ್ರೆ ಚೆಕ್ಗಳಿಗೆ ಮನ್ನಣೆಯನ್ನ ಅಥವಾ ಮಾನ್ಯತೆಯನ್ನ ನೀಡೋದು. ಇಲ್ಲಿ ಬ್ಯಾಂಕ್ ಯಾವುದೇ ಬ್ಯಾಂಕಿನ ಚೆಕ್ ಆಗಿರ್ಬೋದು, ಚೆಕ್ ಲೀಫ್ ಆಗಿರ್ಬೋದು, ಅದಕ್ಕೆ ಆ ಬ್ಯಾಂಕ್ ಆ ಸಂಬಂಧಿಸಿದಂತ ಬ್ಯಾಂಕ್ ಏನ್ ಮಾಡುತ್ತೆ, ಮನ್ನಣೆಯನ್ನ ಕೊಡುತ್ತೆ. ಉದಾಹರಣೆಗೆ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಚೆಕ್ ಲೀಫ್ ಅನ್ನ ತೆಗೆದುಕೊಂಡಿದ್ರೆ, ಸೊ ನಾನು ಅಲ್ಲಿಗೆ ಹೋಗಿ ನನ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಅನ್ನ ಅದ್ರಲ್ಲಿ ನಮೂದಿಸಿ ಅಥವಾ ಬರೆದು ಆ ಕ್ಯಾಶಿಯರ್ ಕಡೆ ಕೊಟ್ರೆ, ನನ್ನ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ನಾನು ಬರ್ಕೊಟ್ಟಿರುವಂತ ನನ್ನ ಸಹಿಗೆ ಮತ್ತೆ ನನ್ನ ಚೆಕ್ಗೆ ಮಾನ್ಯತೆಯನ್ನ ಮಾಡಿ ಆತ ಏನ್ ಮಾಡ್ತಾನೆ, ಹಣವನ್ನ ನಮ್ಗೆ ಕೊಡ್ತಾನೆ. ಒಂದ್ ವೇಳೆ ನಾನ್ ಬ್ಯಾಂಕಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲಪ್ಪ, ನನ್ನ ಸ್ನೇಹಿತರಿಗೆ ಅಮೌಂಟ್ ಕೊಡ್ಬೇಕಾಗಿರುತ್ತೆ, ನಾನು ಒಂದು 10,000 20,000 ಅಮೌಂಟ್ ಕೊಡ್ಬೇಕಾಗಿರುತ್ತೆ, ಆದ್ರೆ ನನ್ನ ಹತ್ರ ಹಣ ಇರೋದಿಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಇರೋದಿಲ್ಲ, ಕೈಲಿ ಹಣ ಇರೋದಿಲ್ಲ, ಬ್ಯಾಂಕ್ ಅಲ್ಲಿ ಇರುತ್ತೆ, ನಾನು ಕೂಡ ಬ್ಯಾಂಕಿಗೆ ಹೋಗದೆ ಇರುವಂತ ಪರಿಸ್ಥಿತಿ ಇದೆ. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಆ ನನ್ನ ಯಾರಿಗೆ ಹಣವನ್ನ ಕೊಡ್ಬೇಕು ಅವನ ಹೆಸರನ್ನ ಚೆಕ್ ಲೀಫ್ ಅಲ್ಲಿ ಬರೆದು ಎಷ್ಟು ಹಣ ಅಂತ ಬರೆದು ನಾವು ಸೈನ್ ಮಾಡಿ ಕೊಟ್ರೆ, ನನ್ನ ಅಕೌಂಟ್ ಇರುವಂತಹ ನನ್ನ ಖಾತೆ ಇರುವಂತಹ ಬ್ಯಾಂಕಿಗೆ ನನ್ನ ಸ್ನೇಹಿತ ತಗೊಂಡೋಗಿ ಆ ಚೆಕ್ ಅನ್ನ ಕೊಟ್ರೆ, ಆ ಚೆಕ್ ಅನ್ನ ಮಾನ್ಯ ಮಾಡಿ, ನನ್ನ ಅಕೌಂಟ್ ಅಲ್ಲಿ ಫಸ್ಟ್ ದುಡ್ಡು ಇರ್ಬೇಕು, ಇಲ್ಲಾಂದ್ರೆ ಬೌನ್ಸ್ ಆಗುತ್ತೆ. ನನ್ನ ಅಕೌಂಟ್ ಅಲ್ಲಿ ದುಡ್ಡಿದ್ರೆ ಸೊ ಅಲ್ಲಿರುವಂತ ಕ್ಯಾಶಿಯರ್ ಅದನ್ನ ಮತ್ತೆ ಮ್ಯಾನೇಜರ್ ಅದನ್ನ ಮಾನ್ಯ ಮಾಡಿ, ನಾನು ಕೊಟ್ಟಿರುವಂತ ಚೆಕ್ ಅನ್ನ ಮಾನ್ಯ ಮಾಡಿ ನನ್ನ ಸ್ನೇಹಿತನಿಗೆ ಹಣವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಇದು ಬ್ಯಾಂಕ್ ನಿರ್ವಹಿಸುವಂತ ವಿಶೇಷವಾದಂತಹ ಸಂಬಂಧಗಳಲ್ಲಿ ಒಂದು ಚೆಕ್ಗಳಿಗೆ ಮಾನ್ಯತೆಯನ್ನ ನೀಡೋದು. ಇನ್ನು ಎರಡನೇದು ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನ ಕಾಪಾಡೋದು. ಬ್ಯಾಂಕ್ ನಿರ್ವಹಿಸುವಂತ ಅತ್ಯಂತ ಮಹತ್ವದ ಕಾರ್ಯಗಳಲ್ಲಿ ಒಂದು ಅಥವಾ ವಿಶೇಷ ಸಂಬಂಧಗಳಲ್ಲಿ ಒಂದು ಗ್ರಾಹಕರ ಲೆಕ್ಕಗಳ ಗೌಪ್ಯತೆಯನ್ನ ಕಾಪಾಡೋದು. ಅಂದ್ರೆ ಇಲ್ಲಿ ಲೆಕ್ಕಗಳು ಅಂದ್ರೆ ಅಕೌಂಟ್. ಈಗ ನನ್ನ ಅಕೌಂಟ್ ಇರುತ್ತೆ, ನನ್ನ ಅಕೌಂಟ್ ಡೀಟೇಲ್ಸ್ ಅನ್ನ ಬೇರೆ ಯಾರಾದ್ರೂ ಕೇಳಿದ್ರು ಕೂಡ ಕೊಡೋದಿಲ್ಲ. ನಾವೇ ಹೋಗಿ ನನ್ನ ಹತ್ರ ಪಾಸ್ಬುಕ್ ಇಲ್ಲ ಅಥವಾ ಇನ್ನೊಂದಿಲ್ಲ ಅಂತ ಹೋಗಿ ನಾವೇ ನೇರವಾಗಿ ಹೋಗಿ ಕೇಳಿದ್ರೆ ಕೊಡಲ್ಲ. ನಮ್ಮ ಹತ್ರ ಪಾಸ್ಬುಕ್ ಇರ್ಬೇಕು, ಸಂಬಂಧಪಟ್ಟಂತ ದಾಖಲೆಗಳಿದ್ದಾಗ ಮಾತ್ರ ಬ್ಯಾಂಕ್ ಆ ಲೆಕ್ಕಗಳ ವಿವರವನ್ನ ಸ್ವತಃ ಆ ಖಾತೆ ಹೊಂದಿರುವಂತ ವ್ಯಕ್ತಿಗೆ ಕೊಡುತ್ತೆ. ಆ ವ್ಯಕ್ತಿ ಬಿಟ್ಟು ಬೇರೆ ಯಾರು ಕೂಡ ಅವನ ಅಕೌಂಟ್ ಅಲ್ಲಿ, ನನ್ನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, ಎಷ್ಟು ಯಾರಿಗೆ ವರ್ಗಾವಣೆ ಆಗಿದೆ, ಯಾರಿಂದ ಇವನ ಅಕೌಂಟ್ಗೆ ದುಡ್ಡು ಬಂತು ಎಂಬ ಮಾಹಿತಿಯನ್ನು ಏನಾದ್ರೂ ಬ್ಯಾಂಕ್ ಕೇಳಿದ್, ಬ್ಯಾಂಕ್ ಅನ್ನ ಬೇರೆ ಗ್ರಾಹಕ ಹೋಗಿ ಕೇಳಿದ್ರೆ ಆ ಲೆಕ್ಕದ ಅಥವಾ ಬೇರೆ ಮಾಲೀಕನ ಬೇರೆ ಗ್ರಾಹಕನ ಅಕೌಂಟ್ ನ ಮಾಹಿತಿಯನ್ನ ಬ್ಯಾಂಕ್ ಏನ್ ಮಾಡೋದಿಲ್ಲ, ಡಿಸ್ಕ್ಲೋಸ್ ಮಾಡೋದಿಲ್ಲ, ಯಾರಿಗೂ ಕೂಡ ಅದನ್ನ ವಿವರಿಸಿ ಹೇಳುವಂತ ಕೆಲಸವನ್ನ ಮಾಡೋದಿಲ್ಲ. ನಮ್ಮ ಎಲ್ಲ ಅಕೌಂಟ್ಗಳ ಒಂದು ಗೌಪ್ಯತೆಯನ್ನ ಇಲ್ಲಿ ಬ್ಯಾಂಕ್ ಕಾಪಾಡುವುದರ ಮುಖಾಂತರ ಗ್ರಾಹಕರೊಂದಿಗೆ ಒಂದು ಉತ್ತಮವಾದಂತಹ ಸಂಬಂಧವನ್ನ, ಉತ್ತಮವಾದಂತಹ ವ್ಯವಹಾರವನ್ನ ನಿರ್ವಹಿಸೋದನ್ನ ನಾವು ಈ ಸಂದರ್ಭದಲ್ಲಿ ಕಾಣಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇವು ಬ್ಯಾಂಕ್ ನಿರ್ವಹಿಸುವಂತಹ ವಿಶೇಷವಾದಂತಹ ಸಂಬಂಧಗಳು. ಒಂದು ಚೆಕ್ಗಳಿಗೆ, ಗ್ರಾಹಕರ ಚೆಕ್ಗಳಿಗೆ ಮಾನ್ಯತೆಯನ್ನ ಅಥವಾ ಮನ್ನಣೆಯನ್ನ ನೀಡೋದು. ಇನ್ನು ಎರಡನೇದು ಗ್ರಾಹಕರ ಲೆಕ್ಕಗಳ ಅಥವಾ ಖಾತೆಗಳ ಲೆಕ್ಕಗಳ ಒಂದು ಗೌಪ್ಯತೆಯನ್ನ ಕಾಪಾಡುವಂತ ವಿಶೇಷವಾದಂತಹ ಸಂಬಂಧಗಳನ್ನ ಬ್ಯಾಂಕ್ ಇವತ್ತು ಗ್ರಾಹಕರ ಜೊತೆಗೆ ಹೊಂದಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇನ್ನೊಮ್ಮೆ ನೋಡೋಣ, ಬ್ಯಾಂಕ್ ಮತ್ತು ಗ್ರಾಹಕನಿಗಿರುವಂತಹ ಸಂಬಂಧವನ್ನ ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಸಾಮಾನ್ಯ ಸಂಬಂಧ, ಎರಡು ವಿಶೇಷವಾದಂತಹ ಸಂಬಂಧ. ಸಾಮಾನ್ಯ ಸಂಬಂಧಗಳನ್ನ ನೋಡೋದಾದ್ರೆ, ಸಾಮಾನ್ಯ ಸಂಬಂಧಗಳನ್ನ ಮೂರು ಭಾಗಗಳಾಗಿ ವಿಂಗಡಿಸಿದೆ. ಒಂದು ಪ್ರಾಥಮಿಕ ಸಂಬಂಧ, ಅರ್ಥ ಮಾಡ್ಕೊಳ್ಳಿ, ಒಂದು ಪ್ರಾಥಮಿಕ ಸಂಬಂಧ, ಇನ್ನೊಂದು ಸಹಾಯಕ ಅಥವಾ ಉಪಕಾರಿ ಸಂಬಂಧ, ಇನ್ನೊಂದು ನಿಯೋಗಿ ಮತ್ತು ಮುಖ್ಯಸ್ಥರ ನಡುವಿನ ಸಂಬಂಧ. ಇದು ಸಾಮಾನ್ಯ ಸಂಬಂಧವಾದ್ರೆ, ಇನ್ನ ಎರಡನೇದು ವಿಶೇಷವಾದಂತಹ ಸಂಬಂಧ. ಗ್ರಾಹಕರೊಂದಿಗೆ ಬ್ಯಾಂಕ್ ಕೆಲವೊಂದು ವಿಶೇಷವಾದಂತಹ ಸಂಬಂಧಗಳನ್ನ ಹೊಂದಿದೆ. ಅದರಲ್ಲಿ ಒಂದು ಗ್ರಾಹಕರ ಚೆಕ್ಗಳಿಗೆ ಅಥವಾ ಚೆಕ್ಗಳಿಗೆ ಮನ್ನಣೆ ಅಥವಾ ಮಾನ್ಯತೆಯನ್ನ ನೀಡೋದು, ಗ್ರಾಹಕರ ಲೆಕ್ಕಗಳ ಒಂದು ಗೌಪ್ಯತೆಯನ್ನ ಕಾಪಾಡುವಂತ ಕೆಲಸವನ್ನ ಬ್ಯಾಂಕ್ ಮಾಡೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್, ಬ್ಯಾಂಕುಗಳು ಸಲ್ಲಿಸುವಂತ ಸೇವೆಗಳು. ಬ್ಯಾಂಕುಗಳು ಏನೆಲ್ಲ ಸೇವೆಗಳನ್ನ ಗ್ರಾಹಕರಿಗೆ ಸಲ್ಲಿಸುತ್ತೆ ಅಂತ ತಿಳ್ಕೊಳ್ಳೋಣ. ಬ್ಯಾಂಕ್ ಸಲ್ಲಿಸುವಂತ ಸೇವೆಗಳು ಅಥವಾ ಬ್ಯಾಂಕಿನ ಕಾರ್ಯಗಳು ತಿಳ್ಕೊಂಡಿದ್ವಿ. ಈಗ ಆ ಬ್ಯಾಂಕ್ ಸಲ್ಲಿಸುವಂತ ಸೇವೆಗಳನ್ನ ತಿಳ್ಕೊಳ್ಳೋಣ. ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು, ಏನೆಲ್ಲ ಸೇವೆಗಳನ್ನ ಬ್ಯಾಂಕ್ ಮತ್ತು ಗ್ರಾಹಕರಿಗೆ
ಸಲ್ಲಿಸ್ತಿದೆ. ಏನೆಲ್ಲ ಸೇವೆಗಳನ್ನ ಬ್ಯಾಂಕ್ ಗ್ರಾಹಕರೊಂದಿಗೆ ಇಟ್ಕೊಂಡಿದೆ. ಇವತ್ತು ಬ್ಯಾಂಕ್ನ ವ್ಯಾಪ್ತಿ, ಬ್ಯಾಂಕ್ನ ವಿಸ್ತಾರ, ಬ್ಯಾಂಕಿನ ಕಾರ್ಯಕ್ಷೇತ್ರದ ವ್ಯಾಪ್ತಿ ಹೆಚ್ಚುತ್ತಾ ಇದೆ. ಬ್ಯಾಂಕ್ ವಿವಿಧ ಮಜಲುಗಳ, ವಿವಿಧ ಆಯಾಮಗಳ ಮುಖಾಂತರ ಗ್ರಾಹಕರಿಗೆ ವಿವಿಧ ರೀತಿಯ ಸೇವೆಗಳನ್ನ ಸಲ್ಲಿಸ್ತಿರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈ ಬ್ಯಾಂಕ್ ಸಲ್ಲಿಸ್ತಿರುವಂತಹ ಸೇವೆಗಳಲ್ಲಿ ಮೊದಲನೇದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡುವುದು. ಡೆಬಿಟ್ ಕಾರ್ಡ್ ಖರ್ಚು ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಜಮಾ ಕಾರ್ಡ್ಗಳು. ಬ್ಯಾಂಕ್ ಸಲ್ಲಿಸ್ತಿರುವಂತಹ ಮೊದಲನೇ ಸೇವೆಯನ್ನು ನೋಡೋದಾದ್ರೆ ನಾವು ಗ್ರಾಹಕರಿಗೆ ಖರ್ಚು ಕಾರ್ಡ್ ಮತ್ತು ಇನ್ನೊಂದು ಜಮಾ ಕಾರ್ಡ್. ಇಲ್ಲಿ ಖರ್ಚು ಕಾರ್ಡ್ ಡೆಬಿಟ್ ಕಾರ್ಡ್, ಮತ್ತೊಂದು ಕ್ರೆಡಿಟ್ ಕಾರ್ಡ್. ಬ್ಯಾಂಕು ತನ್ನ ಗ್ರಾಹಕರಿಗೆ ಅವ್ರಿಗೆ ಎಲ್ಲಿ ಬೇಕು ಅಲ್ಲಿ ಬಿಡಿಸ್ಕೊಳ್ಳಿಕ್ಕೆ ATM ಕಾರ್ಡ್ಸ್ ಅಂತ ಹೇಳಿ ಕರಿತೀವಿ. ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್. ದುಡ್ಡು ಇಲ್ಲದಂತ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನು ಯೂಸ್ ಮಾಡಿ ನಾವು ಸಾಲವನ್ನ ಬ್ಯಾಂಕಿಂದ ನೇರವಾಗಿ ತತ್ಕ್ಷಣ ಪಡ್ಕೋಬಹುದು. ಈ ರೀತಿಯಾದಂತಹ ಸೇವೆಯನ್ನ ಕೊಡ್ತಾ ಇದೆ. ಗ್ರಾಹಕರಿಗೆ ಡೆಬಿಟ್ ಕಾರ್ಡ್ ಅನ್ನ ಮತ್ತೆ ಕ್ರೆಡಿಟ್ ಕಾರ್ಡ್ ಗಳನ್ನ ಕೊಡ್ತಾ ಇದೆ. ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲ. ನೋಡಿ, ಖಾಸಗಿ ಕ್ಷೇತ್ರಗಳಿಗೆ ಸಾಲವನ್ನ ಕೊಡ್ತಾ ಇದೆ ಮತ್ತು ವ್ಯಾಪಾರ ಕ್ಷೇತ್ರ ಕೂಡ ಸಾಲವನ್ನ ಕೊಡ್ತಾ ಇದೆ. ನಾನೊಂದು ವ್ಯಾಪಾರ ಮಾಡ್ಬೇಕು ಅಂತಿದ್ದೀನಿ, ಒಂದು ಬಿಸ್ನೆಸ್ ಅನ್ನ ಮಾಡ್ಕೋಬೇಕು ಅಂತಿದ್ದೀನಿ, ಆದ್ರೆ ನನ್ನ ಹತ್ರ ಹಣ ಇರೋದಿಲ್ಲ. ಬೇರೆ ಯಾರ ಫ್ರೆಂಡ್ಸ್, ಸ್ನೇಹಿತರು, ಸಂಬಂಧಿಗಳನ್ನ ಕೇಳಿದ್ರೆ ನನಗೆ ಸಾಲವನ್ನ ಕೊಡೋದಿಲ್ಲ. ಆಗ ನಾವು ಬ್ಯಾಂಕಿನ ಮುಖಾಂತರ ದೀರ್ಘಾವಧಿ ಸಾಲವನ್ನ ಪಡ್ಕೊಂಡು ಅದಕ್ಕೆ ನಿಗದಿಯಾದಂತ ಮೊತ್ತದ ಬಡ್ಡಿಯನ್ನ ಬ್ಯಾಂಕಿಗೆ ಹಣದ ರೂಪದಲ್ಲಿ ಸಲ್ಲಿಸಿ ನಾವು ಬ್ಯಾಂಕಿಂದ ಸಾಲವನ್ನ ಪಡ್ಕೊಂಡು ನಾವು ವ್ಯಾಪಾರವನ್ನ ಕೈಗೊಳ್ಬಹುದು. ಇನ್ನು ಮೂರನೇ ಸೇವೆಯನ್ನ ನೋಡೋದಾದ್ರೆ ಮನೆ ಕಟ್ಟಲು ಮತ್ತು ವಾಹನ ಖರೀದಿಗೆ ಸಾಲ. ಈಗಾಗಲೇ ಹೇಳಿದ್ದೀನಿ ನಾನು ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲೆಲ್ಲಿ ಕೊಡುತ್ತೆ? ಮನೆ ಕಟ್ಟಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ ಕೊಡುತ್ತೆ, ಮನೆ ಕಟ್ಟಿ ಕೊಡುತ್ತೆ, ಮನೆ ಕಟ್ಟಲು ಮತ್ತು ವಾಹನದ ಖರೀದಿಗೆ ಸಾಲ. ನಾವು ಮನೆ ಕಟ್ಟಬೇಕು ಅಂತ ಸಂದರ್ಭದಲ್ಲಿ ಹೌಸಿಂಗ್ ಲೋನ್ ಅಂದ್ಬಿಟ್ಟು ಸ್ಯಾಂಕ್ಷನ್ ಮಾಡುತ್ತೆ. ಅದೇ ರೀತಿ ನಾವು ಯಾವ್ದಾದ್ರು ವೆಹಿಕಲ್ ತಗೋಬೇಕು ಅಂದ್ರೆ ಅದಕ್ಕೆ ವೆಹಿಕಲ್ಸ್ ಲೋನ್ ಅಥವಾ ವಾಹನ ಸಾಲ ಎಂಬುದಾಗಿ ವಿವಿಧ ರೀತಿಯ ಆಯಾಮಗಳ ಮುಖಾಂತರ ಗ್ರಾಹಕರಿಗೆ ಸಾಲಗಳನ್ನ ನೀಡಿ ಆ ಮುಖಾಂತರವಾಗಿ ಗ್ರಾಹಕರ ಅಭಿವೃದ್ಧಿಗೆ ಪೂರಕವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತೆ. ನೆಕ್ಸ್ಟ್ ಮುಂದಿನ ಕಾರ್ಯವನ್ನು ಸೇವೆಗಳನ್ನ ನೋಡಿದರೆ ಪರಸ್ಪರ ನಿಧಿಗಳನ್ನ ನಿರ್ವಹಿಸುವುದು. ಫಂಡ್ಸ್, ಪರಸ್ಪರ ನಿಧಿಗಳನ್ನ ನಿರ್ವಹಿಸುವಂತ ಸೇವೆಯನ್ನ ಮಾಡುತ್ತೆ. ನೆಕ್ಸ್ಟ್ ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನ ಕೊಡುವುದು. ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳು ಅಂದ್ರೆ ಲಾಕರ್ಸ್ ಅಂತ ಹೇಳಿ ಕರೀತಾರೆ. ನನ್ನ ಹತ್ರ ಅಪಾರವಾದಂತ ಹಣ ಇದೆಯಪ್ಪ, ಒಡವೆ ಇದೆ, ಅದ್ ನಮ್ಮ ಮನೇಲಿ ಇಟ್ಕೊಂಡ್ರೆ ಸೇಫ್ ಅಲ್ಲ. ಕಳ್ರಿ ಯಾವ ಕ್ಷಣ, ಯಾಕೆಂದ್ರೆ ನಾವು ಸರಿಯಾಗಿ ಮನೇಲಿ ಇರೋದಿಲ್ಲ, ಯಾವ ಸಮಯದಲ್ಲಾದ್ರೂ ಕಳ್ರು ಬಂದು ಅದನ್ನೇನ್ ಮಾಡ್ಬೋದು, ದೋಚ್ಕೊಂಡು ಹೋಗ್ಬೋದು. ಆ ಕಾರಣದಿಂದಾಗಿ ಅದು ಮನೇಲಿ ಸೇಫ್ ಅಲ್ಲ ಅಂದ್ಬಿಟ್ಟು ನಾನು ಏನ್ ಮಾಡ್ತೀನಿ, ಹಣವನ್ನೆಲ್ಲ ತಗೊಂಡೋಗಿ ಬ್ಯಾಂಕಿಗೆ ಇಡಬೇಕು ಅಂತೀನಿ. ಸೊ ಆಗ ಬ್ಯಾಂಕ್ ನಮ್ಗೆ ಲಾಕರ್ ವ್ಯವಸ್ಥೆಯನ್ನ, ಭದ್ರತಾ ಕಪಾಟುಗಳ ವ್ಯವಸ್ಥೆಯನ್ನ ಲಾಕ್ ಮಾಡ್ಕೊಂಡ್ ಬರ್ಬೋದು. ಫ್ರೀ ಮಾಡುತ್ತಾ ಬ್ಯಾಂಕ್ ಆ ಸೇವೆ ಇಲ್ಲ. ಅದಕ್ಕೆ ಇಷ್ಟೊಂತ ಶುಲ್ಕವನ್ನ ಬ್ಯಾಂಕ್ ಮಾಸಿಕವಾಗಿ ವಿಧಿಸುತ್ತೆ. ಅಷ್ಟು ಶುಲ್ಕ ಹಣವನ್ನ ನಾವು ಅಲ್ಲಿ ಕಟ್ಟಿ ಅಲ್ಲಿ ನಮ್ಮ ವಸ್ತುಗಳನ್ನ ಏನ್ ಮಾಡ್ಬರ್ಬೋದು, ಇಟ್ಬರ್ಬೋದು. ನೆಕ್ಸ್ಟ್ ಮುಂದುವರೆದಂತ ಮತ್ತೊಂದು ಸೇವೆ ಭರವಸೆಯ ಸೇವೆಗಳು. ಕೆಲವೊಂದು ಭರವಸೆಯ ಸೇವೆಗಳು. ಏನ್ ಭರವಸೆಯ ಸೇವೆಗಳು? ಇವತ್ತು ಬ್ಯಾಂಕ್ ಕೇವಲ ಹಣಕಾಸಿನ ವ್ಯವಹಾರವನ್ನು ಅಷ್ಟೇ ನಿರ್ವಹಿಸ್ತಿಲ್ಲ, ಕೆಲವೊಂದು ವಿಮಾ ಸೇವೆಗಳನ್ನ ಕೂಡ ನಿರ್ವಹಿಸ್ತಿದೆ. ಅದರಲ್ಲಿ ಆರೋಗ್ಯ ವಿಮೆ ಇರ್ಬೋದು ಅಥವಾ ಜೀವ ವಿಮೆ ಇರ್ಬೋದು. ಆರೋಗ್ಯ ವಿಮೆ, ಜೀವ ವಿಮೆ, ಹೀಗೆ ಕೆಲವೊಂದು ತನ್ನ ಗ್ರಾಹಕರ ಅನುಕೂಲಕ್ಕಾಗಿ ಕೆಲವೊಂದು ಭರವಸೆದಾಯಕ ಸೇವೆಗಳನ್ನ ಕೂಡ ಬ್ಯಾಂಕ್ ನಿರ್ವಹಿಸ್ತಿದೆ. ಕೇವಲ ಬ್ಯಾಂಕ್ ಹಣಕಾಸಿನ ವ್ಯವಹಾರವನ್ನು ಅಷ್ಟೇ ಮಾಡದೆ ತನ್ನ ಗ್ರಾಹಕರಿಗೆ ವಿಮಾ ಸೌಲಭ್ಯವನ್ನ ಒದಗಿಸುವಂತಹ ಜೊತೆಗೆ ಗ್ರಾಹಕರ ಅನುಕೂಲಕ್ಕೆ ಬೇಕಾದಂತಹ ಪೂರಕವಾದಂತಹ ಸೇವೆಗಳನ್ನ ಒದಗಿಸ್ತಾ ಇದೆ. ನೆಕ್ಸ್ಟ್ ಮುಂದಿನ ಸೇವೆ ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. ಶ್ಯೂರಿಟೀಸ್ ಅಂತೇಳಿ ಕರೀತಾರೆ. ಸಹಿಗಳಿಗೆ ಜವಾಬ್ದಾರಿ ಹಾಕುವಂತ ಸೇವೆಗಳನ್ನ ಕೂಡ ಮಾಡ್ತಾ ಇದೆ. ಇನ್ನು ಕೊನೆಯ ಸೇವೆ ಈ ಬ್ಯಾಂಕಿಂಗ್ ಸೇವೆಗಳು. ಈ ಬ್ಯಾಂಕಿಂಗ್ ಅಂದ್ರೆ ಈ ಬ್ಯಾಂಕಿಂಗ್ ಸೇವೆ ಎಲೆಕ್ಟ್ರಾನಿಕ್ ಬ್ಯಾಂಕಿಂಗ್ ಅಥವಾ ಇಮೇಲ್ ಬ್ಯಾಂಕಿಂಗ್ ಅಂತಲೂ ಕೂಡ, ಇಂಟರ್ನೆಟ್ ಬ್ಯಾಂಕಿಂಗ್ ಅಂತಲೂ ಕೂಡ ಕರೀತೇವೆ. ಅಂದ್ರೆ ಮುಂಚೆ ಬ್ಯಾಂಕಿನ ನಾವು ಯಾವುದೇ ಹಣವನ್ನ ಹಾಕ್ಬೇಕು ನಮ್ಮ ಖಾತೆಗೆ ಅಂದ್ರೆ ನಾವು ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಹಣವನ್ನ ಬಿಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು. ಇವತ್ತು ನಾವು ಬ್ಯಾಂಕಿನ ಮುಖವನ್ನೇ ನೋಡದೆ ಕೇವಲ ನಮ್ಮ ನಮ್ಮಲ್ಲಿ ಇರುವಂತ ಮೊಬೈಲ್ ಅಲ್ಲೇ ನಾವೇನ್ ಮಾಡ್ಬೋದು, ಬ್ಯಾಂಕಿನ ವ್ಯವಹಾರಗಳನ್ನ ಮಾಡ್ಬೋದು. ಇದನ್ನ ನಾವು ಈ ಬ್ಯಾಂಕಿಂಗ್ ಅಂತ ಹೇಳಿ ಕರ್ತೇವೆ. ಸೊ ಇದಕ್ಕೆ ಪೂರ್ವಭಾವಿಯಾಗಿ ನಾವು ಬ್ಯಾಂಕಿಗೆ ಒಂದು ಅರ್ಜಿಯನ್ನ ಸಲ್ಲಿಸಬೇಕು. ನನಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನ ಅಥವಾ ಮೊಬೈಲ್ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ
ಅಳವಡಿಸ್ಕೊಡಿ ಅಂದ್ಬಿಟ್ಟು ನಾವು ಬ್ಯಾಂಕಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಲ್ಲಿ ಅವರ ಆಪ್ಷನ್ಸ್ಗೆ ಕ್ಲಿಕ್ ಮಾಡ್ತಾರೆ. ಅಲ್ಲಿಂದ ನಾವು ಮುಂದಕ್ಕೆ ಈ ಬ್ಯಾಂಕಿಂಗ್ ಸೇವೆಯನ್ನ ಬಳಸ್ಕೋಬಹುದು. ನಾವು ಬ್ಯಾಂಕಿಗೆ ಹೋಗ್ದೇನೆ ಹಣವನ್ನ ಹಾಕ್ಬೋದು, ಹಣವನ್ನ ವರ್ಗಾಯಿಸುವಂತ ಒಂದು ಈ ಬ್ಯಾಂಕಿಂಗ್ ಸೇವೆಯನ್ನ ಕೂಡ ಬ್ಯಾಂಕ್ ಇವತ್ತು ತನ್ನ ಗ್ರಾಹಕರಿಗೆ ಒದಗಿಸುವುದರ ಮುಖಾಂತರ ವಿವಿಧ ರೀತಿಯ ಸೇವೆಗಳನ್ನ ಮಾಡ್ತಾ ಇದೆ. ಇನ್ನೊಮ್ಮೆ ನೋಡೋಣ ಸೇವೆಗಳನ್ನ. ಖರ್ಚು ಕಾರ್ಡ್ಗಳನ್ನ, ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಕೊಡುವುದು, ಖಾಸಗಿ ಮತ್ತು ವ್ಯಾಪಾರಕ್ಕೆ ಸಾಲ, ಮನೆ ಕಟ್ಟಲಿಕ್ಕೆ ಮತ್ತು ವಾಹನ ಖರೀದಿಗೆ ಸಾಲವನ್ನ ಕೊಡ್ತಾ ಇದೆ. ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು, ಭದ್ರತಾ ಕಪಾಟುಗಳನ್ನ ಗ್ರಾಹಕರಿಗೆ ನೀಡುವಂತಹ ಸೇವೆ, ಭರವಸೆಯ ಸೇವೆಗಳು, ಸಹಿಗಳಿಗೆ ಜವಾಬ್ದಾರಿ ಹಾಕುವಂತ ಕೆಲಸವನ್ನ ಬ್ಯಾಂಕ್ ಮಾಡ್ತಿದೆ. ಇನ್ನು ಕೊನೆಯದಾಗಿ ಈ ಬ್ಯಾಂಕಿಂಗ್ ಸೇವೆ ಎಂಬ ವಿವಿಧ ರೀತಿಯ ಸೇವೆಗಳ ಮುಖಾಂತರ ಇವತ್ತು ಬ್ಯಾಂಕ್ ಸಮಾಜದಲ್ಲಿರುವಂತಹ ಎಲ್ಲ ಗ್ರಾಹಕರಿಗೂ ಕೂಡ ಜನಪ್ರಿಯವಾದಂತಹ ಸೇವೆಗಳನ್ನ ನೀಡುವುದರ ಮುಖಾಂತರ ದೇಶದ ಆರ್ಥಿಕ ಅಭಿವೃದ್ಧಿಗೆ, ದೇಶದ ಒಂದು ವ್ಯಾಪಾರದ ಪ್ರಗತಿಗೆ ಬೇಕಾದಂತಹ ಪೂರಕವಾದಂತಹ ಸೇವೆಗಳನ್ನ ಬ್ಯಾಂಕ್ ನಿರ್ವಹಿಸುವುದರ ಮುಖಾಂತರ ದೇಶದ ಪ್ರಗತಿಗೆ ಪೂರಕವಾದಂತಹ ಕೆಲಸವನ್ನ ಮಾಡ್ತಿರೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳು. ಸೊ ಇನ್ನು ಮುಂದಿನ ತರಗತಿಯಲ್ಲಿ ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳ ನಡುವೆ ಯಾವ ರೀತಿ ಕೆಲಸವನ್ನ, ಅಥವಾ ಬ್ಯಾಂಕ್ ಮತ್ತು ಅಂಚೆ ಕಚೇರಿಗಳು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿಯೋಣ ಪ್ರಿಯ ವಿದ್ಯಾರ್ಥಿ.